ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರೇವತಿ ಟಾಕ್ಸ್ ಆ್ಯಂಡ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ರೇವತಿ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಪಾಪು ವ್ಯಾಕ್ಸಿನೇಷನ್ ಇತ್ತು, ಆದ್ದರಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಯರ್ ಬೈ ಆದಿಚುಂಚನಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅಲ್ಲಿ ತುಂಬ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ನನ್ನ ಪ್ರೆಗ್ನೆನ್ಸಿಲೂ ಅಲ್ಲೇ ತೋರಿಸಿದ್ದು, ಮತ್ತು ಪಾಪುಗೂ ಕೂಡ ಅಲ್ಲೇ ತೋರಿಸ್ತಾ ಇರೋದು. ವ್ಯಾಕ್ಸಿನೇಷನ್ ಎಲ್ಲ ನಾವು ಅಲ್ಲೇ ಹಾಕಿಸ್ತಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟ್ ವ್ಯಾಕ್ಸಿನ್ಸು ಅವೈಲಬಲ್ ಇದೆ. ಅದಲ್ಲದೆ ಇವಾಗ ನಾವು ಹಾಕಿಸ್ತಿರೋದು ಪ್ರೈವೇಟ್ ವ್ಯಾಕ್ಸಿನು, ಅದು ಕೂಡ ಸಿಗುತ್ತೆ, ಆದರೆ ಕಾಸ್ಟ್ ಆಗುತ್ತೆ. ಈಗ ನಾವು ಹಾಕ್ತಿರೋ ವ್ಯಾಕ್ಸಿನು ತುಂಬ ಮಕ್ಕಳಿಗೆ ಒಳ್ಳೆಯದು. ಸಾಧ್ಯವಾದಷ್ಟು ಜನ ಅದನ್ನು ಹಾಕ್ಸೋಕ್ಕೆ ಪ್ರಯತ್ನ ಪಡಿ. ಅದ್ರ ಬಗ್ಗೆ ಏನು ಬೆನಿಫಿಟ್ ಇದೆ ಅಂತ ನಾನು ಆಸ್ಪತ್ರೆಯಿಂದ ಬಂದ ಮೇಲೆ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಇವಾಗ ನಾವು ಹೊರಟಿದ್ದೀವಿ. ಇವಾಗ ನಾವು ಹಾಕಿಸ್ತಾ ಇರೋ ವ್ಯಾಕ್ಸಿನು 6 ತಿಂಗಳು ಕಂಪ್ಲೀಟ್ ಆಗಿರಬೇಕು ಮಕ್ಕಳಿಗೆ, ಆವಾಗ ಹಾಕಿಸ್ಬೇಕು. ಇವಾಗ ನನ್ನ ಪಾಪುಗೆ 8.5 ತಿಂಗಳಾಗಿದೆ. ಅವನು 6 ಮಂತ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೀರಿಯಸ್ ಅಲ್ಲ, ಸ್ವಲ್ಪ ಕೆಮ್ಮು ಶೀತ ಆ ಥರದ್ದೆಲ್ಲ ಇತ್ತು. ಇಂಜೆಕ್ಷನ್ ಕೊಟ್ಟಾಗ ಏನಾದರೂ ಜ್ವರ ಏನಾದರೂ ಬಂದರೆ ಅನ್ನೋ ಹೆದರಿಕೆಯಲ್ಲಿ ನಾನು ಹಾಕ್ಸೇ ಇರಲಿಲ್ಲ. ಇವಾಗ ಡಾಕ್ಟ್ರು ಸಜೆಷನ್ ತಗೊಂಡು ಹಾಕಿಸ್ತಾ ಇದ್ದೀನಿ. ಜೈ ಜೈವಿಕ ನಾನು ಪಾಪು ಕೂರಿಸ್ಕೊಂಡು ವಿಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಬಿಗ್ಗೆಗೆ ಹಿಡ್ಕೊ ಬೀಳಿಸ್ಬಿಟ್ಟಿಯಾ ಅಂತ ತಮಾಷೆ ಮಾಡ್ತಾಯಿದ್ರು. ನಮ್ಮ ಪಾಪು ಕಾರಲ್ಲಿ ಹೋಗ್ತಾಯಿದ್ರೆ ತುಂಬ ಸುತ್ತಮುತ್ತ ನೋಡ್ತಾ ಇರ್ತಾನೆ. ತುಂಬ ಕ್ಯೂರಿಯಾಸಿಟಿ ಅವನಿಗೆ, ಇದೇನು ಅನ್ನೋ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹೆಚ್ಚು. ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀವೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು. ಇದೇ ನೋಡಿ ಹಾಸ್ಪಿಟಲು, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ರೋಗಿಗಳಿಗೆ ಈ ಪರಿಸರ ನೋಡಿ, ಈ ವಾತಾವರಣದಿಂದ ಅರ್ಧ ಕಾಯಿಲೆ ವಾಸಿಯಾಗುತ್ತೆ ಅನಿಸುತ್ತೆ. ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೊನೆವರೆಗೂ. ನಿಮಗೆ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಪಾಪು ಹೆಲ್ತ್ ಚೆಕಪ್ ಬುಕ್ಕಿಗೆ ಎಂಟ್ರಿ ಮಾಡಿಸೋದಕ್ಕೆ ಅಂತ ನಿಂತಿದ್ದಾರೆ. ತುಂಬ ರಶ್ ಇತ್ತು ಇವತ್ತು, ತುಂಬ ಜನ ಇದ್ದರು. ಪೀಡಿಯಾಟ್ರಿಷನ್ ಡಿಪಾರ್ಟ್ಮೆಂಟಲ್ಲಂತೂ ತುಂಬ ರಶ್ ಇತ್ತು. ಇವತ್ತು ಸ್ಪೆಷಲ್ ಡಾಕ್ಟ್ರು ಬರ್ತಾರೆ ಅಂತ ತುಂಬ ಮಕ್ಕಳು ಬಂದಿದ್ದರು. ಚೆಕಪ್ ಮಾಡಿಸಿ ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಇವತ್ತು ರಶ್ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ನಮ್ಮ ಮನೆಯವರು ಮೆಡಿಸನ್ ತರ್ತೀನಿ ಅಂತ ಬಂದರು. ಇನ್ನೂ ಅರ್ಧ ಗಂಟೆ ಆದರೂ ಬರಲೇ ಇಲ್ಲ ಅಂತ ನೋಡೋಣ ಅಂತ ಬಂದು, ಏನೋ ಸರ್ವರ್ ಪ್ರಾಬ್ಲಮ್ಮು ಅಂತ ಮೆಡಿಸನ್ ಯಾರಿಗೂ ಕೊಡ್ತಿರ್ಲಿಲ್ಲ. ಅದು ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ವಿಡಿಯೋದಲ್ಲಿ ನಾವು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂದರೆ ಫ್ಲೂ ವ್ಯಾಕ್ಸಿನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಾಕ್ಸಿನ್ ಏಕೆ ಹಾಕಿಸ್ಕೊಳ್ಬೇಕು, ಇದ್ರ ಪ್ರಯೋಜನಗಳೇನು, ಯಾರಿಗೆ ಹೆಚ್ಚು ಅಗತ್ಯ ಎಂಬುದನ್ನು ಸರಳವಾಗಿ ತಿಳಿಸ್ಕೊಡ್ತೇನೆ. ಇನ್ಫ್ಲುಯೆನ್ಸಾ ಅಥವಾ ಫ್ಲೂ ಅಂದರೆ ಸಾಮಾನ್ಯ ಜ್ವರ ಅಲ್ಲ ಸ್ನೇಹಿತರೆ. ಇದು ವೈರಸ್ನಿಂದ ಉಂಟಾಗುವ ಒಂದು ಉಸಿರಾಟದ ಸೋಂಕಾಗಿರುತ್ತೆ. ಕೆಲವರಿಗೆ ಇದು ಸೌಮ್ಯವಾಗಿದ್ದರೂ ಚಿಕ್ಕ ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು ಮತ್ತು ಕೆಲವು ಆರೋಗ್ಯ ಸಮಸ್ಯೆಗಳಿರುವವರಲ್ಲಿ ಇದು ಗಂಭೀರವಾಗಿರುತ್ತೆ.
ಹಾಗಾದರೆ ಫ್ಲೂ ವ್ಯಾಕ್ಸಿನ್ ಏಕೆ ಹಾಕಿಸ್ಕೊಳ್ಬೇಕು ಅಂತ ನೀವು ಅನ್ಕೋಬೋದು. ಮೊದಲನೇದಾಗಿ ಈ ವ್ಯಾಕ್ಸಿನ್ ಫ್ಲೂ ಬರುವ ಅಪಾಯವನ್ನು ಕಡಿಮೆ ಮಾಡ್ತದೆ. ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೂ ಕೆಲವರಿಗೆ ಸೋಂಕು ಬರಬಹುದು, ಆದರೆ ಸಾಮಾನ್ಯವಾಗಿ ರೋಗದ ತೀವ್ರತೆ ಕಡಿಮೆ ಇರ್ತದೆ. ಎರಡನೇದಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮೂರನೆಯದಾಗಿ ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳು, ವಯಸ್ಸಾದವರು ಮತ್ತು ದುರ್ಬಲ ಆರೋಗ್ಯ ಹೊಂದಿರುವವರನ್ನು ಪರೋಕ್ಷವಾಗಿ ರಕ್ಷಿಸಲು ಇದು ಸಹಾಯ ಮಾಡುತ್ತದೆ. ಫ್ಲೂ ವ್ಯಾಕ್ಸಿನನ್ನು ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಹಾಕಿಸ್ಕೊಳ್ಳಲು ಸಲಹೆ ನೀಡಲಾಗುತ್ತದೆ, ಏಕೆಂದರೆ ಫ್ಲೂ ವೈರಸ್ಗಳು ಕಾಲಕಾಲಕ್ಕೆ ಬದಲಾಗ್ತಿರ್ತವೆ ಮತ್ತು ಪ್ರತಿ ವರ್ಷದ ವ್ಯಾಕ್ಸಿನ್ ಅದಕ್ಕೆ ಅನುಗುಣವಾಗಿ ನವೀಕರಿಸಲಾಗುತ್ತದೆ. ಜೈವಿಕ್ ಮತ್ತು ಯಾರಿಗೆ ಈ ವ್ಯಾಕ್ಸಿನ್ ಹೆಚ್ಚು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. 6 ತಿಂಗಳ ಮೇಲ್ಪಟ್ಟ ಮಕ್ಕಳು, 65 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಮತ್ತು ಗರ್ಭಿಣಿಯವರಿಗೆ, ಮಧುಮೇಹ, ಹೃದಯ, ಶ್ವಾಸಕೋಶ ಅಥವಾ ಮೂತ್ರಪಿಂಡ ಕಾಯಿಲೆಗಳಿರುವವರು, ಹಾಗೆ ಆರೋಗ್ಯ ಸೇವೆಯಲ್ಲಿ ಕೆಲಸ ಮಾಡುವವರು, ಇವರಿಗೆ ಹೆಚ್ಚು ಮುಖ್ಯ ಆಗಿರುತ್ತೆ. ವ್ಯಾಕ್ಸಿನ್ ಹಾಕಿಸ್ಕೊಂಡ ನಂತರ ಕೆಲವರಿಗೆ ಇಂಜೆಕ್ಷನ್ ಹಾಕಿದ ಜಾಗದಲ್ಲಿ ನೋವು, ಕೈ ಭಾರವಾದ ಅನುಭವ, ಸ್ವಲ್ಪ ಜ್ವರ ಅಥವಾ ಆಯಾಸ ಕಾಣಿಸಬಹುದು. ಇದು ಸಾಮಾನ್ಯವಾಗಿ 1 ಅಥವಾ 2 ದಿನಗಳಲ್ಲಿ ಕಡಿಮೆ ಆಗ್ತದೆ. ಒಂದು ಮುಖ್ಯ ವಿಷಯ ನೆನಪಲ್ಲಿಟ್ಕೋಬೇಕು, ಫ್ಲೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದ್ರಿಂದ 100% ಫ್ಲೂ ಬರೋದಿಲ್ಲ ಎಂದು ಹೇಳೋಕ್ಕಾಗಲ್ಲ. ಆದರೆ ಗಂಭೀರ ಅನಾರೋಗ್ಯ, ಆಸ್ಪತ್ರೆ ದಾಖಲಾತಿ ಮತ್ತು ತೊಂದರೆಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಇದು ಪರಿಣಾಮಕಾರಿಯಾಗಿರುತ್ತೆ. ಯಾವುದೇ ವ್ಯಾಕ್ಸಿನ್ ಹಾಕಿಸ್ಕೊಳ್ಳುವ ಮೊದಲು ನಿಮ್ಮ ವೈದ್ಯರು ಅಥವಾ ಆರೋಗ್ಯ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ವಿಶೇಷವಾಗಿ ನಿಮಗೆ ತೀವ್ರ ಅಲರ್ಜಿ ಅಥವಾ ವಿಶೇಷ ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮ್ಮ ಆರೋಗ್ಯ ತಜ್ಞರು, ವೈದ್ಯರನ್ನು ಭೇಟಿ ಮಾಡೋದು ತುಂಬ ಮುಖ್ಯ ಆಗುತ್ತೆ. ನಾವು ಮನೆಗೆ ಬಂದು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಪಾಪುಗೆ ಲೇಟಾಗಿತ್ತು ಊಟ ಮಾಡಿಸೋದಕ್ಕೆ ಅಂತ, ಬೇಗ ಆಗುತ್ತೆ ಅಂತ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ರವೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸಾಫ್ಟಾಗಿ ಉಪ್ಪಿಟ್ಟು ಥರ ಮಾಡಿಕೊಂಡ್ರೆ ತಿನ್ನಿಸ್ಬೋದು. ಸ್ವಲ್ಪ ತರಕಾರಿನ ಸ್ಮ್ಯಾಶ್ ಮಾಡ್ಕೋಬೇಕು ಅಷ್ಟೇ. ತಣ್ಣಗಾದ್ಮೇಲೆ ಪಾಪುಗೆ ತಿನ್ನಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ಮಲಗಿಸಿದ್ರೆ ಚೆನ್ನಾಗೇ ನಿದ್ದೆ ಮಾಡ್ತಾನೆ. ಮಳೆ ಬರ್ತಿತ್ತಲ್ಲ, ಹಾಗೆ ತೋರಿಸ್ತಾ ಇದ್ದೆ. ಈ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇಂತಹ ಆರೋಗ್ಯ ಮಾಹಿತಿ ಮತ್ತು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.